ಅಂದ್ರೆ ವಿಕ್ರಮ್ ಗೌಡನಿಗೆ ಸಂಬಂಧಪಟ್ಟ ಸುದ್ದಿ ಇದೆ. ಬನ್ನಿ ಅದರ ಬಗ್ಗೆ ನಿಮಗೀಗ ಬ್ರೇಕಿಂಗ್ ನ್ಯೂಸ್. ವಿಕ್ರಮ್ ಗೌಡ ವಿರೋಧದಿಂದಲೇ ನಕ್ಸಲ್ ಶರಣಾಗತಿಗೆ ಹಿನ್ನಡೆ ಉಂಟಾಯ್ತಾ? ವಿಕ್ರಮ್ ಗೌಡ ಇತರನ್ನ ಶೂಟೌಟ್ ಮಾಡಲಾಗಿತ್ತು. ವಿಕ್ರಮ್ ಗೌಡ ಕೊನೆಯದಾಗಿ ಆಂಟಿ ನಕ್ಸಲ್ ಪಡೆಗಳಿಂದ ಹತನಾದಂತಹ ನಕ್ಸಲೈಟ್ ಶರಣಾಗುವಂತೆ ವಿಕ್ರಮ್ ಗೌಡಗೆ ಹಲವು ಸಂಘಟನೆಗಳು ಒತ್ತಾಯ ಮಾಡಿದುವಂತೆ. ಆದರೆ ಆತ ಶರಣಾಗತನಾಗಲಿಲ್ಲ. ಈ ಎಲ್ಲ ಟೀಮನ್ನು ಶರಣಾಗತರನ್ನಾಗಿ ಮಾಡಬೇಕು ಅಂತೇಳಿ ಒಂದು ಒತ್ತಾಯ ಇತ್ತು. ಆದರೆ ಆತ ಶರಣಾಗತನಾಗಲಿಲ್ಲ. ತನ್ನ ಹೋರಾಟ ಮುಂದುವರಿಸ್ತೇನೆ ಅಂತೇಳಿ ಪಟ್ಟು ಹಿಡಿದಿದ್ದಂತೆ. ಆದರೆ ಯಾವಾಗ ಆತನ ಎನ್ಕೌಂಟರ್ ಆಯಿತು, ಉಳಿದವರೆಲ್ಲ ಶರಣಾಗತಿ ಆಗಿದ್ದಾರೆ. ಬನ್ನಿ ಹಾಗಿದ್ರೆ ವಿಕ್ರಮ್ ಗೌಡ ಯಾವಾಗ ಏನು ಮಾತಾಡ್ದ ಅನ್ನುವಂಥ ಒಂದು ಆಡಿಯೋ ವೈರಲ್ ಆಗಿದೆ, ಅದನ್ನು ನಿಮಗೆ ಕೇಳಿಸ್ತೀನಿ. ಈಗ ಸಾಧ್ಯವಾದರೆ ವಿಕ್ರಮ್ ಗೌಡನ ಆ ಎನ್ಕೌಂಟರ್ ವಿಜುವಲ್ಸ್ಗಳಿದ್ರೆ ಹಾಕಿ. ಈಗಿರುವಂತ ವ್ಯವಸ್ಥೆ ಜೊತೆಗೆ ರಾಜಿಗೆ ಹೋಗಲ್ಲ. ಈಗ ರಾಜಿಗೆ ಹೋಗ್ತೀವಿ ಅಂದ್ರೆ ಅರ್ಥ ಏನು? ಮತ್ತೆ ನಾವು ದ್ರೋಹ ಮಾಡಿದೀವಿ ಅಂತ ಅಲ್ಲ, ದುಡಿಯೋ ಜನರಿಗೆ ದ್ರೋಹ ಮಾಡಿದೀವಿ ಅಂತ ನಾವು ದ್ರೋಹ ಮಾಡೋದಲ್ಲ, ನಮಗ್ ಬಲೆ ಹಾಕೋದಲ್ಲ ಅದು. ಅದೇ ನಮ್ಮನ್ನ ಬಲೆ ಅದನ್ನ ರಾಜಿ ಮಾಡ್ಕೊಳಕ್ ಪ್ರಯತ್ನ ಆಗ್ತಾರೆ. ಈಗ ನಮ್ಮನ್ನೀಗ ಮಾತುಕತೆಗೆ ಬನ್ನಿ ಅಂತ ಯಾಕೆ ಕರಿತಿದ್ದಾರೆ? ಸೊನ್ನಕ್ಕೆ ಬಂದು ನಾಳೆ ನಮ್ಗೆ ಈಗ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಮ್ಗೆ. ಅದನ್ನ ನಾವು ಅದಕ್ಕೆ ಒಪ್ಪುದಿಲ್ಲ. ನಾವು ಅಷ್ಟೇ ಆಗ್ಬೋದು. ನಾವು ಇವತ್ತು ಯಾರು ಜನಕ್ಕೆ ಜೊತೆ ಇಳಿತೀವಿ ಅಂತ ಹೇಳ್ಕೊಂಡು ಇವತ್ತು ಏನು ವಿಶ್ವಾಸ ಕೊಟ್ಟು ಮಾತಾಡಿದೀವಿ, ನಾಳೆ ಆ ಜನಕ್ಕೆ ನಾವು ದ್ರೋಹ ಮಾಡಿದಾಗುತ್ತೆ. ಮತ್ತೆ ಆದ್ರೆ ನಾವು ಅದನ್ನ ಮಾಡೋದಿಲ್ಲ. ನಮ್ಮ ಪಕ್ಷವಾಗಿ ನಾವು ಮಾಡೋದಿಲ್ಲ. ಕೆಲವು ವ್ಯಕ್ತಿಗಳು ಮಾಡ್ಬೋದು ಪಕ್ಷದಲ್ಲಿ ಇರುವಂತವ್ರು ಕೂಡ. ಈಗ CPM ಕೂಡ ಅವ್ರು ಹೋದ್ರು ರಾಜಿ ಮಾಡ್ಕೊಂಡು ಈಗ ಹೊರಗಡೆ ಹೋಗಿ ಪಕ್ಷ ಕಟ್ಕೊಂಡು ಮಾಡ್ತಿದ್ದಾರೆ. ಆದ್ರೆ ಅವ್ರು ನಿಜವಾಗಿ ಕ್ರಾಂತಿ ಮಾಡೋದಿಲ್ಲ. ಅವರಿಗೆ ಎಲೆಕ್ಷನ್ಗೆ ಹೋಗಿದ್ದಾರೆ. ಎಲೆಕ್ಷನ್ ಮೂಲಕನೇ ಈ ವ್ಯವಸ್ಥೆನ ಬದಲಾಯಿಸಬಹುದು ಅಂತ ಹೇಳ್ತಿದ್ದಾರೆ. ಆದ್ರೆ ಸಾಧ್ಯನಾ? ನಾವೊಂದು ಕೆಸರು ಗುಂಡಿ ಬಿದ್ದು ನಮ್ಮ ಮೇಲ್ ಕೆಸರಾಗಿದೆ ಅಂತ ಹೇಳಿದ್ರೆ ನಮ್ಗೆ ಸಾಧ್ಯ ಇಲ್ಲ. ನಾವು ಎಲೆಕ್ಷನ್ ವ್ಯವಸ್ಥೆನೇ ಒಂದು ಕೊಚ್ಚೆಗೊಂಡೆ ಅಂತ ಹೇಳ್ತೀವಿ ನಾವು. ನಾನು ಹೋಗಿ ಎಲೆಕ್ಷನ್ ನಿಂತು ನಾನು ಮಾಡಿದ್ದೀನಿ ಅಂದ್ರು ನಾನು ಜನಕ್ಕೆ ದ್ರೋಹ ಮಾಡ್ತೀನಿ ಅಷ್ಟೇ ಬಿಟ್ರೆ ನಾನು ಜನರಿಗೆ ಇವತ್ತು ಏನ್ ಮಾತಾಡ್ತಿದ್ದೀನೋ ಇದನ್ನ ಮಾಡೋದಕ್ಕಾಗಲ್ಲ. ನನ್ನ ಸ್ವಾರ್ಥ ನಂದನ್ನು ಮಾಡ್ತೀನಿ ಅಲ್ಲಿ ಹೋಗಿ ನಾನು ಎಲೆಕ್ಷನ್ಗೆ ಹೋದ್ರೆ. ಹಾಗಾಗಿ ಎಲೆಕ್ಷನ್ ದಾರಿಯಿಂದ ನಾವು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸಿದ್ದೀವಿ. ಅದೇ ಅಧಿಕಾರಿ ವರ್ಗದಲ್ಲಿ ಜನಗಳಿದೆ, ಮತ್ತೆ ನಮ್ಮ ಲೋಕಲ್ ಜನಗಳು ಇದೆ. ಆದ್ರೆ ಏನು ಇಕ್ಕಟ್ಟೇನು ಗೊತ್ತಾ, ಇದ್ರ ಸಮಸ್ಯೆಗಳು ಏನು ಅಂತ ಜನಗಳಿಗೆ ಗೊತ್ತಿಲ್ಲ. ಹೌದು, ಈಗ ನೀವು ಎಷ್ಟೇ ಹೇಳ್ಕೊಂಡು ಬಂದ್ರೆ ನಮ್ಗೆ ಅರ್ಥ ಮಾಡೋಕ್ಕಾಗಲ್ಲ. ಅರ್ಥವಾಗಿ ಯಾಕಂದ್ರೆ ಒಂದು ವ್ಯವಸ್ಥೆ ನಾವು ಈಗ ಏನಾಗ್ತೀವಿ ನಮ್ಮ ಇದರಲ್ಲಿ ನಮ್ಮ ದೃಷ್ಟಿಕೋನದಲ್ಲಿ ಈ ವ್ಯವಸ್ಥೆ ಪೂರ್ತಿ ತಲೆ ಕೆಳಗಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಅಂತ ಮಟ್ಟಕ್ಕೆ ಹೋಗಿದೆ. ಅದನ್ನ ಸರಿ ನಿಲ್ಸಬೇಕಂದ್ರೆ ಕಷ್ಟಪಡ್ಬೇಕು, ಹಂಗಾಗಿ ಎಷ್ಟೋ ಕಷ್ಟ ಪಡ್ಲೇಬೇಕು. ಈಗ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ಬೇಕಂದ್ರೆ ನೋವನ್ನು ಎಷ್ಟು ಅನ್ಭವಿಸಲ್ಲ. ಆ ನೋವನ್ನು ಅನ್ಭವಿಸುವಂತ ತಾಯಿಗೆ ಗೊತ್ತು ಏನು ಗೊತ್ತಾಗಲ್ಲ. ಅಂದ್ರೆ ಆ ರೀತಿಯ ಕಷ್ಟ ನಾವು ಒಂದು ವ್ಯವಸ್ಥೆಯನ್ನು ಬದಲಾಯಿಸ್ಬೇಕಂದ್ರೆ ನಾವು ಈಗಾಗಲೇ ನಮ್ ಸುಮಾರು ಜನ ನಮ್ಮ ಸಂಗಾತಿಗಳನ್ನು ನಾವು ಕಳ್ಕೊಂಡಿವಿ. ಈದಲ್ಲಿ ಆಜಿಮ ಪಾರ್ವತಿ ಇರ್ಬೋದು, ಈಗ 10-16 ಜನ ನಾವು ಕಳ್ಕೊಂಡಿವಿ. ಹೌದು, ಒಂದು ವ್ಯವಸ್ಥೆಯನ್ನು ಬದಲಾಯಿಸ್ಬೇಕಂದ್ರೆ ಇವತ್ತು ಒಂದನ್ನು ಕಳ್ಕೊಳ್ಳದೆ ಒಂದನ್ನು ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸರ್ಕಾರನೇ ಡಿಪಾರ್ಟ್ಮೆಂಟ್ ಸಂಬಳ ಕೊಟ್ಟು ನನಗೆ ಜಾಬ್ ಕೊಡ್ತೀನಿ ಅಂತ ಹೇಳಿದ್ರು ಕಳ್ಕೊಂತಾರೆ. ವ್ಯವಸ್ಥೆ ಮಾಡ್ತೀರಿ. ನಾನು ಹೇಳೋದಿಲ್ಲ, ಒಂದು ಪ್ರಶ್ನೆ ನಾನು ಹೇಳಿ ನಿಮ್ಮ ಹತ್ರ. ನಿಮ್ಗೆ ಇಷ್ಟೆಲ್ಲ ಕಷ್ಟಪಡ್ತೀರಿ, ನಿಮಗೆ ನೇರವಾಗಿ ಇಷ್ಟು ಖರ್ಚು ವೆಚ್ಚದ ಬಗ್ಗೆ ಮತ್ತೆ ಸಲಕರಣೆ ಎಲ್ಲದು ನಮ್ಗೆ ಗೊತ್ತದು. ಅದಕ್ಕೆ ಯಾರು ನಿಮ್ಮಿಂದನೇ ಮಾಡ್ತೀನಾರ? ಇಲ್ಲ, ಎಲ್ಲ ಜನ ಅಲ್ಲ, ಹಂಗಲ್ಲ, ನಿಮ್ಮ ಮೇಲಿಂದನೇ ಬರ್ಬೋದು. ಮೇಲಿಂದಂದ್ರೆ ಮೇಲಿಂದ ಎಲ್ಲಿ ಬರಕ್ ಸಾಧ್ಯ ಇಲ್ಲ. ನಮ್ಮ ಮೂಲ ಇಲ್ಲಲ್ಲ, ಹಣಕಾಸಿನ ಮೂಲ ಮೇಲಿಲ್ಲ. ಮೇಲೆಗೆ ಈಗ ಏನು ಒಂದು ಸ್ಕ್ವಾಡ್ ಇದೆ ಅಂದ್ರೆ ಆ ಸ್ಕ್ವಾಡಲ್ಲಿ ಜನ ಈಗ ನಮ್ಮ ಹೋರಾಟ ಜಾಸ್ತಿ ಇರುವ ಕಡೆ ಈ ಛತ್ತೀಸ್ಗಢ, ಲಾಲ್ಗಢ, ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಅಲ್ಲಿ ಇವಾಗ ನಾವು ಲಕ್ಷಾಂತರ ಎಕರೆ ಭೂಮಿನ ಹಂಚಿದೀವಿ ಜನಕ್ಕೆ. ಅಲ್ಲಿ ಒಂದು ಕಾಲದಲ್ಲಿ ಈ ಬೀದಿ ಎಲೆ ಇದೆಲ್ಲ, ಅದಕ್ಕೆ ಈಗ ಇರುವಂತ ವ್ಯವಸ್ಥೆ ಜೊತೆಗೆ ರಾಜಿಗೆ ಹೋಗಲ್ಲ. ಈಗ ರಾಜಿಗೆ ಹೋಗ್ತೀವಿ. ಈಗ ಸರ್ಕಾರ ಕ್ರೆಡಿಟ್ ತಗೊಳ್ತಾ ಇತ್ತು. ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ನಾವೊಂದು ಕರೆ ಕೊಟ್ವಿ, ಅವರೆಲ್ಲ ಬಂದು ಶರಣಾಗತಿ ಆದ್ರು ಅಂತ. ಇದು ನಿಜವಾಗ್ಲೂ ವಿಕ್ರಮ್ ಗೌಡರದ್ದೇ ಆಡಿಯೋ ಆಗಿದ್ರೆ
ಒಂದಷ್ಟು ಡೌಟ್ ಅಂತೂ ಆಗ್ತದೆ. ಅಂದ್ರೆ ಶರಣಾಗ್ಲಿಕ್ಕೆ ಮುಂಚೆನೆ ಸಿದ್ಧರಿದ್ರು ನಕ್ಸಲರು, ಬಟ್ ವಿಕ್ರಮ್ ಗೌಡ ಅದಕ್ಕೆ ಸಿದ್ಧ ಇರ್ಲಿಲ್ಲ, ಅದಕ್ಕೆ ಆತನ ಹೊಡೆದ್ರು, ಈಗ ಬಂದ್ ಶರಣಾದ್ರು. ಇದರಲ್ಲಿ ಅಂತೇಳಿ. ಸರ್ಕಾರದ ಪಾತ್ರ ಅಥವಾ ಸಿದ್ದರಾಮಯ್ಯನವರ ಪಾತ್ರ ಎಷ್ಟಿದೆ ಅನ್ನೋದು ಪ್ರಶ್ನೆ. ಇಲ್ಲಿ ನಿನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಈಗ ಇದನ್ನೆಲ್ಲ ಸಿದ್ದರಾಮಯ್ಯನವರಿಗೆ ಒಂದು ಕ್ರೆಡಿಟ್ ಕೊಡಿಸುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅಂತೇಳಿ. ಇದರ ಮಧ್ಯೆ ಕೂಡ ಒಂದು ಸಮಾಧಾನ ಏನಪ್ಪಾ ಅಂತಂದ್ರೆ, ಓಕೆ ನಕ್ಸಲ್ ಮುಕ್ತ ರಾಜ್ಯ ಆಯ್ತು ಅನ್ನುವಂಥದ್ದು. ಆದ್ರೆ ನಿನ್ನೆ ನೀವು ಕೂಡ ಹೋಗಿದ್ರಿ ಆಶಾ ಕಾರ್ಯಕರ್ತೆಯರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆಶಾ ಕಾರ್ಯಕರ್ತೆಯರ ಬಗ್ಗೆ ನೀವು ಒಂದು ಚೂರು ಕಾಳಜಿ ವಹಿಸ್ತಾ ಇಲ್ಲ. ಇವರಿಗೆ ಕಾಳಜಿ ವಹಿಸಿ ಸರೆಂಡರ್ ಮಾಡಿಸಿ, ಇನ್ನೂ ಅವರ ಗನ್ಗಿನೇನು ತಗೊಂಡಿಲ್ಲ, ವೆಪನ್ಸ್ ತಗೊಂಡಿಲ್ಲ, ಅವರ 3 ಲಕ್ಷ ಬಿಡುಗಡೆ ಆಯಿತು. ಹಾಗಿದ್ರೆ ಆ ತಾಯಂದ್ರೆ ಏನು ಮಾಡಿದ್ದಾರೆ ಅನ್ನೋ ಪ್ರಶ್ನೆ. ಬನ್ನಿ, ನಮ್ಮ ಪಾಲಿಚಾರ್ ಯಾರು ನಮ್ಮ ಉಡುಪಿ ರಿಪೋರ್ಟ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಹರೀಶ್ ಪಾಲಿಚಾರ್. ಹರೀಶ್, ಈ ಧ್ವನಿಯಲ್ಲಿ ಅಥವಾ ಓಕೆ ವಿಕ್ರಮ್ ಗೌಡ ಒಂದು ಹೌದೋ ಅಲ್ಲೋ ಅದು ಬೇರೆ ವಿಚಾರ, ಏನು ಪ್ರಮುಖ ವಿಷಯಗಳನ್ನು ಆತ ಪ್ರಸ್ತಾಪಿಸ್ತಾ ಇದ್ದ, ಅದಕ್ಕೂ ಈ ಶರಣಾಗತಿಗೂ ಎನ್ಕೌಂಟರ್ಗೂ ಏನ್ ಲಿಂಕ್ಗಳು ಬರ್ತಾ ಇದೆ ಆ ಹೇಳಿಕೆಗಳಲ್ಲಿ? ಅಲ್ಲ, ಖಂಡಿತವಾಗಿಯೂ ಈ ಆಡಿಯೋವನ್ನ ನಾವು ಗಮನಿಸ್ತಾ ಹೋಗುವುದಾದ್ರೆ ಇದು ವಿಕ್ರಮ್ ಗೌಡನ ಆಡಿಯೋನೇ ಹೌದು ಅಂತ ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ವಿಕ್ರಮ್ ಗೌಡನಿಗೆ ತನ್ನ ಯಾವ ಸಿದ್ಧಾಂತ ಇತ್ತು ಅದರ ಮೇಲೆ ಬಲವಾದ ನಂಬಿಕೆ ಇತ್ತು ಅನ್ನೋದನ್ನ ನಾವು ಈ ಆಡಿಯೋದಲ್ಲಿ ಗಮನಿಸಬಹುದು. ಯಾಕಂದ್ರೆ ನಾವು ಯಾವುದೇ ರಾಜಿಗೆ ಅಥವಾ ದುಡ್ಡಿಗಾಗಿ ಹೋಗೋದಿಲ್ಲ. ಲಕ್ಷ ಕೊಡ್ತಾರೆ, ಕೋಟಿ ಕೊಡ್ತಾರೆ ಅಂತ ಹಣ ಮಾಡೋ ಉದ್ದೇಶ ನನಗಿಲ್ಲ. ನಾನೊಂದು ಸಿದ್ಧಾಂತವನ್ನ ನಂಬ್ಕೊಂಡು ಬಂದವನು. ನಾವು ನಂಬಿದ ಜನಕ್ಕೆ ನಾವು ಅನ್ಯಾಯ ಮಾಡಿದಾಗ ಆಗ್ತದೆ. ಅವರಿಗೆ ನಾವು ಯಾವ ರೀತಿ ಮುಖ ತೋರಿಸೋದು, ನಾವು ದುಡ್ಡಿನ ಹಿಂದೆ ಹೋದ್ರೆ ಯಾವುದೋ ಸಂಘಟನೆಗಳ ಮಾತನ್ನ ಕೇಳಿ ಬೇರೆ ಬೇರೆ ಅವರು ಈ ರೀತಿಯ ರಾಜಿ ಮಾಡಿಕೊಂಡು ಪಕ್ಷ ಕಟ್ಕೊಂಡು ಹಣ ಮಾಡಿದ್ದಾರೆ. ಒಂದು ಈಗ ನನ್ನ ಒಂದು ಮೂಲಭೂತ ಪ್ರಶ್ನೆ, ಈಗ ಇವರು ಯಾರಿಗಾಗಿ ಹೋರಾಟ ಮಾಡಿದ್ರೋ ಅವ್ರಿಗೆ ಏನಾದ್ರೂ ಅದರಿಂದ ಸೌಲಭ್ಯಗಳು ಸಿಕ್ಕಿದ್ಯಾ? ಅವರ ಜೀವನ ಸುಧಾರಿಸಿದ್ಯಾ? ನನಗೆ ನಕ್ಸಲೈಟ್ ಹೋರಾಟದಿಂದ ಕರ್ನಾಟಕದಲ್ಲಿ ನೋಡಿ, ನಾವು ನಕ್ಸಲೈಟ್ಗಳು ಇಷ್ಟೆಲ್ಲ ಹೋರಾಟ ಮಾಡಿದ ಕಾರಣಕ್ಕಾಗಿ ಇವತ್ತು ಈ ತುಳಿತಕ್ಕೊಳಗಾದವರು ಸುಖದ ಸುಪ್ಪತ್ತಿಗೆಯಲ್ಲಿ IAS IPS ಗಳಾಗಿ ಮಕ್ಕಳೆಲ್ಲ ಅದ್ಭುತವಾಗಿದ್ದಾರೆ ಅಂತ ಒಬ್ಬನು ಅಂತ ಜೀವನಕ್ಕಾಗಿ ಇಂಥ ಗಣ್ಗಳನ್ನು ಹಿಡ್ಕೊಂಡು ಯಾಕೆ ಬೇಕಾಗಿತ್ತು? ಅವ್ರು ಅಲ್ಲೇ ಇದ್ದಾರೆ, 6ಕ್ಕೆ ಇರಲಿಲ್ಲ, 3ಕ್ಕೆ ಇಳಿಲಿಲ್ಲ, ಹಂಗೆ ಇದ್ದಾರೆ. ನನಗೆ ಹೇಳಿ ಹರೀಶ್, ಯಾರು ಇಂಪ್ರೂವ್ ಆದ್ರು ಅಲ್ಲಿ? ಏನೋ ತುಳಿತಕ್ಕೊಳಗಾದವರು ಅಥವಾ ಈ ತರ ಏನಂತೀವಿ ನಾವು ಅದಕ್ಕೆ, ಶೋಷಣೆಗೊಳಗಾದವರು? ಖಂಡಿತವಾಗಿಯೂ ಯಾರು ಏನು ಒಂದು ಗುಣಮಟ್ಟದ ಜೀವನ ಮಾಡೋ ಹಂತಕ್ಕೆ ಬಂದಿಲ್ಲ. ಯಾಕಂದ್ರೆ ಇವತ್ತಿಗೂ ಕೂಡ ಜೀವಂತ ಆಗಿದೆ ಅರಣ್ಯ ತಪ್ಪಲಿನಲ್ಲಿರುವಂತ ಜನರ ಕಷ್ಟ. ಅದೇ ರೀತಿಯ ಜೀವನ ಇದೆ. ಯಾಕಂದ್ರೆ ಮಲೆ ಕುಡಿಯೋರು ಕೆಲವು ದಶಕದಿಂದ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ನಮಗೆ ಮೂಲಭೂತ ಸೌಕರ್ಯವನ್ನ ಕೊಡಿ, ನಮಗೆ ರಸ್ತೆ ಕೊಡಿ, ನೀರು ಕೊಡಿ, ಸಂಪರ್ಕ ವ್ಯವಸ್ಥೆ ಮಾಡಿ ಅನ್ನುವಂತ ಹೋರಾಟವನ್ನ ಕಾನೂನು ಚೌಕಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಇವತ್ತಿಗೂ ಕೂಡ ಅವರು ಮತ್ತೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆದ್ರೆ ನಕ್ಸಲರ ಹೋರಾಟದಿಂದ ಅವರಿಗೆ ಯಾವುದೇ ರೀತಿಯ ಲಾಭ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಒಂದು ಕಡೆಯಿಂದ ನಕ್ಸಲರ ಕಿರಿಕಿರಿ, ಇನ್ನೊಂದು ಕಡೆ ANF ನ ಕಿರಿಕಿರಿಯಿಂದ ಅವರು ಇನ್ನಷ್ಟು ಜರ್ಜರಿತರಾದೇ ಹೊರತು ಅವರಿಗೆ ಯಾವುದೇ ರೀತಿಯ ಲಾಭ ಆಗ್ಲಿ ಅಥವಾ ಸೌಲಭ್ಯಗಳಾಗ್ಲಿ ಸಿಕ್ಕಿಲ್ಲ ಅನ್ನೋದನ್ನ ನಾವು ಇವತ್ತು ಕೂಡ ಜೀವಂತವಾಗಿ ನೋಡಬಹುದು. ಜಯಪ್ರಕಾಶ್, ಖಂಡಿತ ಈ ನಕ್ಸಲೈಟ್ಗಳು ಅಲ್ಲಿಯ ಲೋಕಲೈಟ್ಸ್ ಗಳಿಗೆ ಕೊಟ್ಟಂತ ಉಪಕಾರ ಅಥವಾ ದುಡ್ಡೋ ಮತ್ತೊಂದೋ ಅದು ವೀರಪ್ಪನ್ ಕೂಡ ಕೊಟ್ಟಿದ್ದ ಅಲ್ಲಿ ಲೋಕಲೈಟ್ಸ್ ಗಳಿಗೆ. ನಾನು ಆ ಭಾಗಕ್ಕೆಲ್ಲ ಹೋಗಿದ್ದೆ, ಅಲ್ಲಿ ಕೊಟ್ಟಿದ್ರು. ನೀವೇನಾದ್ರೂ ಒಂದು ಆಗ್ಬೇಕಲ್ಲ. ನಾವು ಅವತ್ತಿಂದ ನಾನೊಂದು ಹೇಳ್ತಾ ಇದ್ದೆ ಸರ್ಕಾರಗಳಿಗೆ, ನೀವು ಮಲೆ ಕುಡಿಯರನ್ನ ಒಕ್ಕಲೆಬ್ಬಿಸೋಕೆ ಆಗೋದಿಲ್ಲ, ಅವ್ರ ಪಾಪ ಅಲ್ಲೇ ಇರ್ತಾರೆ. ಆದರೆ ಅವರ ನೆಕ್ಸ್ಟ್ ಜನರೇಷನ್ ಅನ್ನ ನೀವು ಮುಖ್ಯವಾಹಿನಿಗೆ ತರಬಹುದು. ನೋಡ್ರಪ್ಪ, ನೀವಿರೋ ತನಕ ಇಲ್ಲಿರಿ, ನಿಮ್ಮ ಮಕ್ಕಳನ್ನು ನಾವು ಓದಿಸ್ತೇವೆ, ಒಳ್ಳೆ ವ್ಯವಸ್ಥೆ ಕೊಡ್ತೇವೆ, ಹಾಸ್ಟೆಲ್ ಇದೆ, ಅವರನ್ನು ಒಂಥರ ನೀವು ಫ್ರೀ ಎಜುಕೇಷನ್ ಹೆಂಗೂ ಇದೆ, ಮಾಡಿ ಅವ್ರನ್ನ ರೆಡಿ ಮಾಡಿ. ಆಗ ಅವ್ರಿಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ಬಂದು ಮಕ್ಕಳ ಜೊತೆ ಇರಪ್ಪ, ಕಾಡು ಹಿಂಗಾದ್ರೆ ಹೇಳ್ಬೇಕಲ್ಲ ನೀವು ಏಕಾಏಕಿ ಬಿಡಿ ಅಂತಂದ್ರೆ ಏನೂ ಆಗಿಲ್ಲ ರೀ. ಮಣ್ಣಾಂಗಟ್ಟೆ ನಿಮ್ಮಿಂದ ಏನೂ ಮಾಡೋಕ್ಕಾಗಿಲ್ಲ, ನಕ್ಸಲೈಟ್ಗಳಿಂದಲೂ ಏನು ಮಾಡೋಕ್ಕಾಗಿಲ್ಲ, ಸರ್ಕಾರದಿಂದಲೂ ಏನು ಮಾಡೋಕ್ಕಾಗಿಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಬಡವರ ಬಗ್ಗೆ, ತುಳಿತಕ್ಕೊಳಗಾದವರ ಬಗ್ಗೆ, ಶೋಷಣೆಗೆ ಒಳಗಾದವರ ಬಗ್ಗೆ ಏನು ಮಾಡಬೇಕು ಅನ್ನೋಂಥ ಒಂದು ಕನಿಷ್ಠ ಕಾಳಜಿ ಇಲ್ಲ. 51 MLAಗಳಿದ್ದೀರಿ ನೀವು ಎಲ್ಲ. ಇವರು ಇಷ್ಟು ಮಾತಾಡ್ತಾರಲ್ಲ, 36 SC MLAಗಳಿದ್ದಾರೆ ಸ್ಮಿತಾ, ನಿಮ್ಗೆ ಗೊತ್ತಿದೆ. 16 ST MLAಗಳಿದ್ದಾರೆ. 20%, 224 ಪೈಕಿ 20% ಇದ್ದಾರೆ. ಇವ್ರು ಯಾವತ್ತಾದ್ರೂ ಆ 36,000 ಕೋಟಿ ಹೇಳ್ತಾರಲ್ಲ, 11,000 ಕೋಟಿ ಹೋಯ್ತು, 11,000 ಕೋಟಿ ಹೋಯ್ತು, ಸಿದ್ದರಾಮಯ್ಯವರು ಫ್ರೀ ಇದಕ್ಕೆ ಕೊಟ್ಟರು, ಬೀಸ್ಗೆ ಕೊಟ್ಟರು ಅಂತ ಹೇಳಿ, ಆ 36,000 ಕೋಟಿ ಇವ್ರದ್ದು ದುಡ್ಡು. ನೀವು ವ್ಯವಸ್ಥೆ ಮಾಡಿದ್ರೆ ಅದಕ್ಕೆ 51 ಜನ ಸೇರಿ ಏನಾದ್ರು ವ್ಯವಸ್ಥೆ ಮಾಡಿದ್ರ? ಮಾಡಿಲ್ಲ. ಓಕೆ, ಇನ್ನು ಶರಣಾಗತಿ ಅಂತೂ ಆಯ್ತು ನಕ್ಸಲರದ್ದು. ಆದ್ರೆ ಶರಣಾಗೋ ಸಂದರ್ಭದಲ್ಲಿ ಅವ್ರು ಬಳಸ್ತಾ ಇದ್ದ ಶಸ್ತ್ರಗಳೆಲ್ಲವನ್ನ
ತ್ಯಾಗ ಮಾಡ್ತೀವಿ ಅಂದ್ರೆ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈ ಕ್ಷಣದವರೆಗೂ ಕೂಡ ನಾವು ವಿಜುವಲ್ಸ್ ಅಲ್ಲೂ ಕೂಡ ಗಮನಿಸಿದ್ವಿ, ಶರಣಾಗೋ ಸಂದರ್ಭದಲ್ಲಿ ಯೂನಿಫಾರ್ಮ್ ಅವ್ರು ಹಾಕ್ತಾ ಇದ್ದ ನಕ್ಸಲ್ ಯೂನಿಫಾರ್ಮ್ ಅನ್ನ ಸಿದ್ದರಾಮಯ್ಯನವ್ರಿಗೆ ಕೊಟ್ರೆ ಹೊರತು ಆಯುಧಗಳು ಎಲ್ಲೂ ಕೂಡ ಕಾಣಲಿಲ್ಲ. ಶರಣಾದ ನಕ್ಸಲರ ಶಸ್ತ್ರಾಸ್ತ್ರ ಎಲ್ಲಿದೆ ಅನ್ನೋದು ಈ ಕ್ಷಣದವರೆಗೂ ಕೂಡ ಉತ್ತರ ಸಿಗದ ಪ್ರಶ್ನೆಯಾಗಿ ಉಳಿದಿದೆ. AK-47 ಅಂತ ಬಹಳ ದೊಡ್ಡ ಮಾರಕಾಸ್ತ್ರಗಳಿದೆ ಅವರ ಬಳಿ, ಏನು ಬೇಕಿದ್ರೂ ಆಗ್ಬೋದು. ಈಗ ಇವರು ಸರೆಂಡರ್ ಆದರು, ಬಟ್ಟೆ ಕೊಟ್ಟರು, ಅದನ್ನು ತಗೊಂಡ್ರು, ಆಯಿತು. ಆಮೇಲೆ ವೆಪನ್ನು ಸಂಶಯಗಳು ಬರೋದು ಅಲ್ಲಿ. ನೀವು ಸರೆಂಡರ್ ಆಗ್ತೀರಾ? ಸರೆಂಡರ್ ಆಗೋದಿದ್ರೆ ಒಬ್ಬ ಮಾನವನ ರೀತಿಯಲ್ಲಿ, ಅಂದರೆ ಮನುಷ್ಯ ಸಹಜವಾಗಿ ಬದುಕ್ತೀವಪ್ಪ, ಎಲ್ಲವನ್ನು ಕೊಟ್ಟಿದ್ದೀವಿ, ಕಾರಣಾತ್ಮಕವಾಗಿ ಹೋರಾಟ ಮಾಡ್ತೀವಿ, ಮಾಡಿ. ನನಗೇನು ಅನಿಸುತ್ತೆ, ಪ್ರತಿ ಸಲ ಕೂಡ ನಕ್ಸಲೈಟ್ಗಳನ್ನು ಕಂಡಾಗ ನಿಮಗೆ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ. ಸಂವಿಧಾನದಲ್ಲಿ ಎಂತೆಂಥ ಒಂದು ಕನ್ಸ್ಯೂಮರ್ ಕೋರ್ಟಲ್ಲಿ ಸ್ಮಿತಾ, ಒಂದು ಸಾಬೂನಿಗೆ 10 ರೂಪಾಯಿ ಇದ್ದ ಸಾಬೂನಿಗೆ 20 ರೂಪಾಯಿ ತಗೊಂಡ್ರು ಅನ್ನೋ ಕಾರಣಕ್ಕಾಗಿ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬಿಟ್ಟು ಅವನಿಗೆ 1 ಲಕ್ಷ ಕೊಡಿ ಅಂತ ಕೇಳುವಂಥದ್ದು ಕಾರಣ ಆಗಿದೆ. ನಿಮಗೆ ಇಷ್ಟೆಲ್ಲ ತಲೆ ಇರುವವರು ನಕ್ಸಲೈಟ್ಗಳು, ಬುದ್ಧಿಜೀವಿಗಳು ಅಂತ ಹೇಳ್ತೀರಿ, ಹೇಳಿ, ಕೋರ್ಟ್ನ ಗಮನಕ್ಕೆ ತನ್ನಿ ಅದನ್ನು. ನೋಡಿ, ಹಿಂಗೆ ಆಗ್ತಾ ಇದೆ, ಇವರಿಗೆ ನ್ಯಾಯ ಕೊಡ್ತಾ ಇಲ್ಲ, ಅವರಿಗೆ ರಿಸರ್ವೇಷನ್ ಕೊಡಬೇಕು, ಆಗಿದೆಯಲ್ಲ. ಪಕ್ಕದ ತಮಿಳುನಾಡಿನಲ್ಲಿ ಅತಿ ಹಿಂದುಳಿದ ವರ್ಗ ಮತ್ತೊಂದು ಅಂತೇಳಿ ಅವರಿಗೆ ವಿಶೇಷವಾಗಿ ಸ್ಥಾನಮಾನಗಳನ್ನು ಕೊಡಲಾಗಿದೆಯಲ್ಲ. ಆ ಹೋರಾಟಗಳನ್ನು ನೀವಲ್ವ ಮಾಡಬೇಕು. ಮಹಾರಾಷ್ಟ್ರದಲ್ಲಿ ಕೊಡಲಿಲ್ಲ ಕೆಲವರಿಗೆ ರಿಸರ್ವೇಷನನ್ನು, ಸುಪ್ರೀಂ ಕೋರ್ಟ್ ಇಲ್ಲ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತೀವಿ. ಯಾಕಂತಂದರೆ ಅವರು ಸೈಂಟಿಫಿಕ್ ಆಗಿ ಮಾಡಿಲ್ಲ. ಮತ್ತು ನಿಮ್ಗಳ ಕೆಲಸ ಏನು? ಗನ್ ಹಿಡ್ಕೊಂಡು ನೀವು ಮಾಡೋದಿದ್ರೆ ಮತ್ತೆ ಬುದ್ಧಿಜೀವಿಗಳಿಗೆ ಅದಕ್ಕೆ ಸಪೋರ್ಟ್ ಮಾಡುವಂಥ ಬುದ್ಧಿಜೀವಿಗಳು. ಇನ್ಫ್ಯಾಕ್ಟ್ ಇವರು ಸರೆಂಡರ್ ಆಗುವಾಗ BT ಲಲಿತಾ ನಾಯಕ್ ಅವರು ಹಾಗೆ ಸಿರಿಮನೆ ನಾಗರಾಜ್ ಎಲ್ಲರೂ ಅವ್ರು ಏನ್ ಹೇಳ್ತಿದ್ರು, ಇಲ್ಲ ಇವರು ಕೂಡ ಮುಖ್ಯವಾಹಿನಿಗೆ ಬಂದು ಎಲ್ಲರಂತೆ ಬದುಕಬೇಕು ಅನ್ನೋ ಇಂಟೆನ್ಷನ್ ಇದ್ದಿದ್ರೆ ಶಸ್ತ್ರಾಸ್ತ್ರ ಮುಚ್ಚಿಟ್ಟು ಯಾಕೆ ಬರ್ತಿದ್ರು? ಎಂತ ಶಸ್ತ್ರಾಸ್ತ್ರ? ಈಗ ಒಂದು ರಿವಾಲ್ವರ್ ಬೇರೆ, ಓಕೆ ಅಪ್ಪ, ನನ್ನ ಜೀವಕ್ಕೆ ಏನೋ ಭಯ ಇದೆ, ಒಂದು ರಿವಾಲ್ವರ್ ಇಟ್ಕೋತೀನಿ ಅನ್ನೋಂಥದ್ದು ಒಂದಿರತ್ತೆ, ಇಡ್ಲಿ. ಇದೆಂಥದ್ದು AK-47 ಅಂದ್ರೆ ಏನು? AK-47 ಇದ್ದ ಕಾರಣಕ್ಕಾಗಿ ಟಾಡಾ ಕಾಯ್ದೆಯಲ್ಲಿ ಸಂಜಯ್ ದತ್ತನನ್ನು ಅರೆಸ್ಟ್ ಮಾಡಲಾಯಿತು. ಆತನ ಬಳಿ AK-47 ಇತ್ತು ಟಾಡಾ ಕಾಯ್ದೆಯಲ್ಲಿ. ನೀವು ಕಾಂಜಿ ಪಿಂಜಿಗಳೆಲ್ಲ ನೀವು AK-47 ಇಟ್ಕೊಂಡು ಅದ್ರ ಮೇಲೆ 3 ಲಕ್ಷ, ಏನ್ರಿ ಕತೆ ಇದು? ಅದಕ್ಕೆಲ್ಲ ಬಿಜೆಪಿ ಹೇಳ್ತಾ ಇದ್ರು ನಗರ ನಕ್ಸಲರು ಅಂತ ಕರೆಯೋದು. ಅದಕ್ಕೆ ನೀವು ಕಾಡಲ್ಲಿದ್ರಿ, ಕವರ್ಡು, ಇಲ್ಲಿ ಓಪನ್ ಆಗಿದ್ದೀರಿ, ಗನ್ನು ಇದೆ, ಏನರ್ಥ ಇದು? ನೀವೀಗ ಏನು ಯೂನಿಫಾರ್ಮ್ ತೆಗೆದಿರುವಂಥ ನಕ್ಸಲೈಟ್ಸಾ ಏನಂತ ಕರಿಬೇಕು ಇದನ್ನ? ಸರ್ಕಾರ ಅಂದಾಜು ಮಾಡಬೇಕಲ್ಲ, ಹೇಳ್ಬೇಕಲ್ಲ ಸಿದ್ದರಾಮಯ್ಯನವರು, ಇಲ್ಲ ಗನ್ನು ಕೂಡ ಕೊಡಬೇಕು ಆಗಿದ್ರೆ ಮಾತ್ರ ಅಂತ ಹೇಳಿ. ಇಲ್ಲಾಂದ್ರೆ ಎನ್ಐ ಬರಲಿ, ವಿಚಾರಣೆ ಮಾಡಲಿ ಅವ್ರನ್ನ. ಖುಷಿ ಇದೆ ನಮಗೆ, ಯಾವುದು ನಕ್ಸಲ್ ಮುಕ್ತ ಕರ್ನಾಟಕ ಖುಷಿ ಇದೆ. ಆದರೆ ನೀವು ಹೇಳ್ದಂಗೆ ಮಾನವ ಸಹಜವಾಗಿ ಹೆಂಗ್ ಹಂಗ್ ಬದುಕಿ. ನಕ್ಸಲ್ ಮುಕ್ತ ಈಗ ಶಸ್ತ್ರಾಸ್ತ್ರನೇ ಸಿಕ್ಕಿಲ್ಲ ಅಂದ್ಮೇಲೆ ಮುಕ್ತವಾಯ್ತು ನಕ್ಸಲಿಸಂ ಅಂತ ಹೇಳಿ ಕನ್ಸಿಡರ್ ಮಾಡೋದಾದ್ರೂ ಇಲ್ಲ. ಕಾಡಲ್ಲಿದ್ದವರು ನಾಡಿಗೆ ಬಿಟ್ರೆ ಏನ್ ಬದಲಾವಣೆ ಆಗಿಲ್ಲ. ಚೇತನ್ ಬಹುಶಃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈ ಶಸ್ತ್ರಾಸ್ತ್ರ ಬಚ್ಚಿಟ್ಟು ಬಂದು ಶರಣಾಗತಿ ಆಗಿರೋದು ಅನ್ನೋದೇ ಆದ್ರೆ ನಕ್ಸಲಿಸಂ ಮುಗೀತು ಅಂತ ಹೇಳಿ ಕನ್ಸಿಡರ್ ಮಾಡೋದು ಹೇಗೆ? ಈ ಆಯುಧಗಳನ್ನ ಮುಚ್ಚಿಟ್ಟು ಬಂದಿರೋದ್ರ ಹಿಂದಿನ ಉದ್ದೇಶ ಏನು? ಸ್ಮಿತಾ, ಏನು ಅಂದ್ರೆ ಈ ಒಂದು ಆಯುಧಗಳನ್ನ ತಂದು ಅವರು ನೇರವಾಗಿ ಶರಣಾಗತಿ ಆದ್ರೆ ಎಲ್ಲೊಂದ್ ಕಡೆ ಕಾನೂನಿಗೆ ತೊಡಕಾಗ್ಬೋದು ಅನ್ನುವಂಥದ್ದು ಕೂಡ ಸಾಧ್ಯತೆಗಳು ಇತ್ತು. ಮತ್ತೆ ಇನ್ನೊಂದು ಅಂದ್ರೆ ಅವರು ಶಸ್ತ್ರಾಸ್ತ್ರಗಳ ಮೂಲಕ ಏನಾದ್ರೂ ನಗರಕ್ಕೆ ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ಬೇರೆ ಏಜೆನ್ಸಿ ಇರ್ಬೋದು, NIA ಇರ್ಬೋದು, ಮತ್ತೆ ANF ಪಡೆ ನಗರದಲ್ಲಿ ನಕ್ಸಲ್ ಶಸ್ತ್ರಾಸ್ತ್ರ ಇಟ್ಕೊಂಡು ಓಡಾಡ್ಲಿಕ್ಕೆ ಬಿಡ್ತಾರ ಅಥವಾ ಆ ಸಂದರ್ಭದಲ್ಲಿ ಬೇರೆ ರೀತಿ ಕಾನೂನು ಕ್ರಮ ಕೈಗೊಳ್ತಾರ ಅನ್ನುವಂಥದ್ದು ಕೂಡ ಅನುಮಾನ ನಕ್ಸಲರು ಇತ್ತು ಅನ್ನೋಂಥ ಮಾಹಿತಿ ಇದೆ. ಅಂದ್ರೆ ಈಗಾಗಲೇ ಏನು ಕಾಡ್ನಲ್ಲಿ ನಡೆದಿರುವಂತಹ ಎನ್ಕೌಂಟರ್ ಗಳೆಲ್ಲ ಫೈರಿಂಗ್ ಆದ ಸಂದರ್ಭದಲ್ಲಿ, ಅಂದ್ರೆ ಬಂದೂಕು ಇದ್ದ ಸಂದರ್ಭದಲ್ಲೇ ಇವರು ಫೈರಿಂಗ್ ಮಾಡಿರುವಂತದ್ದು. ಅದೇ ರೀತಿ ಏನಾದ್ರು ಕಾನೂನು ತೊಡಕಾಗುತ್ತಾ ಅನ್ನೋ ಒಂದು ಕಾರಣಕ್ಕಾಗಿ ನಾವು ನಕ್ಸಲರು ಅದನ್ನ ಬಂದೂಕುಗಳನ್ನ ಬಿಟ್ಟು ಬಂದಿದ್ರು ಅನ್ನೋಂಥ ಮಾಹಿತಿ ಇದೆ. ಸದ್ಯಕ್ಕೀಗ ಮಾಹಿತಿ ಇರುವಂತದ್ದು ANF ಟೀಮ್ ಇಡೀ ಕಾಡಿನಲ್ಲಿ ಒಂದು ಸರ್ಚ್ ಮಾಡ್ತಿರುವಂತದ್ದು. ಅಂದ್ರೆ ಬಂದೂಕುಗಳನ್ನ ಭೂಮಿ ಅಡಿಯಲ್ಲಿ ಅಂದ್ರೆ ಮಣ್ಣಿನ ಅಡಿಯಲ್ಲಿ ಮುಚ್ಚಿಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಮೊನ್ನೆ ಎಲ್ಲ ಒಬ್ಬೊಬ್ರು ಮಿಸ್ಸಿಂಗ್ ಆಗಿದ್ರು, ಅಂದ್ರೆ ರವೀಂದ್ರ ಅನ್ನೋಂಥ ಒಬ್ಬ ನಕ್ಸಲ್ ಮಿಸ್ಸಿಂಗ್ ಆಗಿದ್ದ, ಅವರ ಬಳಿ ಏನಾದ್ರು ಕೊಟ್ರ ಅನ್ನೋಂಥ ಕೂಡ ಅನುಮಾನ ಕೂಡ ಇತ್ತು. ಆದ್ರೆ ಎಲ್ಲಾ ರೀತಿಯ ಮಾಹಿತಿಯನ್ನ ಕಲೆ ಹಾಕಿದಾಗ ರವೀಂದ್ರ ಅನ್ನೋ ಏನಿದ್ದಾರೆ ಮಾಜಿ ನಕ್ಸಲ್ ಆತ ಪೊಲೀಸರಿಗಾಗ್ಲಿ ಮತ್ತೆ ಬೇರೆ ANF ಪಡೆಗಾಗ್ಲಿ 10 ವರ್ಷದಿಂದ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಅಂದ್ರೆ
ಅಂದ್ರೆ ಅವ್ನು ಕಾಡ್ನಲ್ಲಿ ಇದ್ದಾನೋ ಇಲ್ವೋ, ಮೃತಪಟ್ಟಿದ್ದಾನೋ, ಬೇರೆ ಏನಾಗಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಹಾಗಾಗಿ ರವೀಂದ್ರನ ಬಳಿಯೂ ಕೂಡ ಈ ಶಸ್ತ್ರಾಸ್ತ್ರ ಕೊಟ್ಟಿಲ್ಲ ಅನ್ನುವಂಥದ್ದು ಒಂದು ಈಗ ANF ಮತ್ತೆ ಪೊಲೀಸರ ಬಳಿ ಇರುವಂತದ್ದು. ಹಾಗಾಗಿ ಏನು ಅವರ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳಿರ್ಬೋದು, AK-47 ಇರ್ಬೋದು. ಯಾಕೆಂದ್ರೆ AK-47 ಯಾವಾಗ ಅಂದ್ರೆ ಸಾಕೇತ್ ರಾಜ್ ಎನ್ಕೌಂಟರ್ 15 ವರ್ಷದ ಹಿಂದೆನೆ ನಕ್ಸಲರ ಬಳಿ AK-47 ಇತ್ತು. ಸಾಕೇತ್ ರಾಜ್ ಎನ್ಕೌಂಟರ್ ಆದಾಗ ಸಿಕ್ಕಿದ್ದು ಪೊಲೀಸರಿಗೆ AK-47. ಆ ಸಂದರ್ಭದಲ್ಲಿ ಅಲ್ಲ ಚೇತನ್, 29 ಜನ ಸತ್ತಿದ್ದಾರೆ ಈ ನಕ್ಸಲೈಟ್ಗಳಿಂದಾಗಿ, ಪೊಲೀಸರು ಸೇರಿದಂತೆ 29 ಜನ. ಆಮೇಲೆ ಕರ್ನಾಟಕದಲ್ಲಿ ನಕ್ಸಲಿಸಂ ಆರಂಭ ಆಗಿದ್ದು ಯಾವುದೋ ಒಂದು ನಿಜವಾಗಿ ಶೋಷಣೆ ಆಗ್ತಾ ಇತ್ತು ಮತ್ತೊಂದು ಅಂತಲ್ಲ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅವರನ್ನ ನೆಕ್ಸ್ಟ್ ಒಕ್ಕಲೆಬ್ಬಿಸುವಂತ ಸಂದರ್ಭದಲ್ಲಿ ಇವರೇ ಹೋಗಿ ನಾವೊಂದು ಮಾಡ್ಕೊಳ್ಳೋಣ ಟೀಮು ಕ್ರಿಕೆಟ್ ಮ್ಯಾಚ್ ಕಟ್ಟದಂಗೆ. ನಾವು ಅದಕ್ಕೆ ಯಾವ ರೀತಿ ಅದನ್ನ ತೋರಿಸ್ಬಿಟ್ವಿ ಅಂತಂದ್ರೆ, ನಕ್ಸಲ್ ಬಾರಿಯಲ್ಲಿ ನಡೆದಂತ, ವೆಸ್ಟ್ ಬೆಂಗಾಲಲ್ಲಿ ನಡೆದಂತ, ಜಾರ್ಖಂಡ್ನಲ್ಲಿ ನಡೆದಂತ, ಆಂಧ್ರ ಪ್ರದೇಶದಲ್ಲಿ ನಡೆದಂತ, ಅಲ್ಲೆಲ್ಲ ಹೆಂಗಿತ್ತು ಅಂದ್ರೆ ಇದೇ ಚಂದ್ರಬಾಬು ನಾಯ್ಡು ಅವರ ಕಾರ್ ಹೋಗ್ತಿರ್ಬೇಕಾದ್ರೆ ಬಾಂಬ್ ಅಲ್ಲಿ ಸ್ಫೋಟ ಮಾಡಿದ್ರು. ಚಂದ್ರಬಾಬು ನಾಯ್ಡು ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡಿದ್ರು. ಆ ನಂತರ ರಾಜಶೇಖರ್ ರೆಡ್ಡಿ ಎಲ್ಲರನ್ನ ಕರೆದು ಬಿಟ್ಟು ಓಪನ್ ಮೀಟಿಂಗ್, ಸಾವಿರಾರು ಜನ ಬನ್ನಿ ಸಂಧಾನ ಮಾಡೋಣ ಅಂತೇಳಿ. ಆಗಲಿಲ್ಲ. ಕೊನೆಗೆ ಗದ್ದರ್ ಅವರು ಕೂಡ ಶರಣಾಗತಿ ಆಗ್ಬಿಟ್ರು, ಬೇಡ ಇದಾಗಲ್ಲ ಅಂತೇಳಿ. ಗದ್ದರ್ ಅವರಿಗೆ ಬಸವಶ್ರೀ ಪ್ರಶಸ್ತಿ ಕೂಡ ಕೊಡಲಾಗಿತ್ತು ಕರ್ನಾಟಕದಿಂದ, ಬಹಳ ದೊಡ್ಡ ಕ್ರಾಂತಿ ಗೀತೆಯನ್ನು ಹಾಡುವಂಥವ್ರು. ನಕ್ಸಲ್ ಅವತ್ತಿಂದ ಇವತ್ತಿನ ತನಕ 29 ಜನ ಸತ್ರು ಬಿಟ್ರೆ ನನ್ನ ಒಂದೇ ಒಂದು ಮೂಲಭೂತ ಪ್ರಶ್ನೆ, ನೀವು ಯಾರಿಗಾಗಿ ಹೋರಾಡಿದ್ರಿ, ಅವರ ಜೀವನ ಮಟ್ಟ ಎಷ್ಟು ಸುಧಾರಿಸಿದೆ, ಅದರ ಬಗ್ಗೆ ಯಾರಾದರೂ ಮಾತಾಡ್ರಪ್ಪ ನನ್ನ ಹತ್ರ? ಒಬ್ಬೊಂದು ಇಲ್ಲ, ಹಂಗೆ ಇದ್ದಾರೆ. 29 ಜನ ಸತ್ರು. ಈಗ ANF ಸರ್ಚ್ ಮಾಡ್ಬೇಕಾ ಅವ್ರ ಗನ್ನೆಲ್ಲಿದೆ ಅಂತೇಳಿ? ಮತ್ತೆ ಇವರು ಮಣ್ಣಂಗಟ್ಟಿಗ ಶರಣಾಗತಿ ಆಗಿದ್ದು? ಕೇಳಬೇಕಿತ್ತು ಶರಣಾಗತಿ ಆಗುವಾಗ. ಇಲ್ಲ ಅಂತಂದ್ರೆ NIA ಕೊಡ್ತೀವಪ್ಪ ಅಂತೇಳಿ ಅವ್ರು ಸರ್ಚ್ ಮಾಡ್ಕೋತಾರೆ. ನಾವು ಈ ಕ್ರೆಡಿಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ರಿಪಬ್ಲಿಕ್ ಕನ್ನಡ ಹೇಳ್ತು. ಯಾಕಂದ್ರೆ ಈಗ ನಕ್ಸಲ್ ಮುಕ್ತ ಆಯ್ತು ಕರ್ನಾಟಕ ಅಂತ ಹೇಳಿ ಸಿದ್ದರಾಮಯ್ಯ ಕ್ರೆಡಿಟ್ ತಗೊಳಕ್ ಹೋಗ್ತಿದ್ದಾರೆ. ಬಟ್ ಆಗಿಲ್ಲ. ದೇರ್ ಆರ್ ಸ್ಟಿಲ್ ಮಿಸ್ಸಿಂಗ್ ಲಿಂಕ್ಸ್. ಆಯುಧ ಎಲ್ಲಿ ಹೋಯ್ತು, ಯಾಕೆ ಹೋಯ್ತು, ಒಬ್ಬ ಮಿಸ್ಸಿಂಗ್ ಇದ್ದಾನೆ 10 ವರ್ಷದಿಂದ, ಆತ ಇದ್ದಾನ ಇಲ್ವಾ, ಇದ್ದಾನೆ ಅನ್ನೋದಿದ್ರೆ ನಕ್ಸಲ್ ಮುಕ್ತ ಹೆಂಗಾಯ್ತು? ನಕ್ಸಲ್ ಮುಕ್ತ ಅಂತಂದ್ರೆ ಸ್ಮಿತಾ, ANF ಡಿಸಾಲ್ವ್ ಮಾಡಬೇಕು. ಇನ್ನು ಮುಂದೆ ಆಂಟಿ ನಕ್ಸಲ್ ಫೋರ್ಸ್ ಇರೋದಿಲ್ಲ. ಅವ್ರಿಗೇನು ಕೆಲಸ ಇಲ್ಲ. ಅವ್ರನ್ನ ಬೇರೆ ಬೇರೆ ಕೆಲಸಗಳಿಗೆ ನಿಯುಕ್ತಿ ಮಾಡ್ತೀವಿ. ಈಗ ಕಾಡಲ್ಲಿ ಹುಡುಕೋದಂತೆ, ನೀವು ಗನ್ನಲ್ಲಿ ಇಟ್ಟಿದ್ದೀರಿ ಅಂತ. ಆ 10 ವರ್ಷದಿಂದ ಮಿಸ್ ಆದವ ಅವನನ್ನು ಹುಡುಕೋದಂತೆ. ಹಾಗಿದ್ರೆ 10 ವರ್ಷದಿಂದ ಮಿಸ್ ಆದವ ಇನ್ನೂ ಸಿಕ್ಕಿಲ್ಲ ಅಂತಂದ್ರೆ ನಕ್ಸಲ್ ಮುಕ್ತ ಹೆಂಗಾಯ್ತು?